ಎವ್ರಿವನ್, ನಾನು ನಾಗರತ್ನ. ವೆಲ್ಕಮ್ ಟು ಮೈ ಚಾನಲ್ ನಾಗರತ್ನಾಸ್ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ನಾನಿವತ್ತು ಹೊರಗಡೆ ಹೋಗ್ತಾ ಇದ್ದೀನಿ. ಸೊ ಎಲ್ಲಿಗೆ ಅಂತ ಮುಂದೆ ವಾಚ್ ಮಾಡಿದ್ರೆ ಕಂಟಿನ್ಯೂ ಆಗಿ ಗೊತ್ತಾಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ. ನಮ್ಮ ಸರ್ಜಾಪುರ ಸೈಡ್ ಇರೋರಿಗೆ ಒಂದು ಇನ್ಫಾರ್ಮೇಷನ್, ಕೆಲವೊಂದು ಅಪ್ಡೇಟ್ನ ಕೊಡಬೇಕು ಅಂತ ಇದ್ದೀನಿ. ಸೊ ಗಾಡಿ ರೆಡಿ ಆಗಿದೆ. ನನ್ನ ಜೊತೆ ಇನ್ನೊಬ್ರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ಯಾರು ಅಂತ ನೀವು ನೋಡಿ ಅಪ್ಕಮಿಂಗ್ ವಿಡಿಯೋನಲ್ಲಿ. ಸೊ ಕಮ್ ಲೆಟ್ಸ್ ಗೋ, ಹೋಗುವ. ನಮ್ಮ ಗಾಡಿ ಕೂಡ ರೆಡಿ ಆಗಿದೆ. ಹೆವಿ ಧೂಳು ಗುರು ರೋಡಲ್ಲಿ, ಅದಕ್ಕೆ ಓಕೆ. ಮತ್ತು ನಾನು ಸಿಗ್ತೀನಿ. ನೋಡಿ ಗೈಸ್, ಯಾರಿದ್ದಾರೆ ನಮ್ಮ ಜೊತೆ? ಮಿಸ್ ಕಾವ್ಯ ಅವರಿದ್ದಾರೆ ನಮ್ಮ ಲಾಗ್ಗೆ ಇವತ್ತು. ಸೊ ಇಬ್ಬರು ಹೊರಗಡೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತೀನಿ. ಆಗಲೇ ಹೇಳ್ದಂಗೆ ಮತ್ತೆ ರಿವೈಂಡ್ ನೋಡಿ, ಮತ್ತೆ ನಾವು ಲೊಕೇಶನಲ್ಲಿ ಸಿಗ್ತೀವಿ. ಸೇ ಹಾಯ್. ಸೊ ಇವತ್ತಿನ ಔಟ್ಫಿಟ್ ಬಂದುಬಿಟ್ಟು, ನಾನು ಬ್ಲ್ಯಾಕ್ ಟಾಪ್ ಜೊತೆಗೆ ವೈಟ್ ಪ್ಯಾಂಟನ್ನು ಪೇರ್ ಮಾಡಿದ್ದೆ. ಸೊ ನಾನು ಕಾವ್ಯ ಇಬ್ಬರು ಮಾತಾಡ್ಕೊಂಡಿದ್ವಿ ಬ್ಲ್ಯಾಕೇ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಕಾವ್ಯಗೆ ವೀಕ್ ಆಫ್ ಇತ್ತು. ಸೊ ಹೊರಗಡೆ ಹೋಗೋಣ ಈವ್ನಿಂಗು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾನು ಕಾವ್ಯ ಇಬ್ಬರು ಹೊರಟಿದ್ದು ನಮ್ಮ ಸರ್ಜಾಪುರದ ಇಟ್ಟಂಗೂರು ಸರ್ಕಲ್ ಹತ್ತಿರ ಇರೋವಂಥದ್ದು ಚಂಬೇನಹಳ್ಳಿ ಅಥವಾ ಸರ್ಜಾಪುರ, ಎರಡು ಸೈಡಿಂದ ಕೂಡ ಬರ್ಬೋದು. ಇದು ಶಾಪನ್ನು ಇವಾಗ ನಾನು ತೋರಿಸ್ತಾ ಇದ್ದೀನಿ. ಸೊ ನಾನು ಕಾವ್ಯ ಇವತ್ತು ಬಂದಿರೋದು ವೀಗನ್ ಬ್ಲೆಸ್ ಅಂತ ಹೇಳಿಬಿಟ್ಟು, ಇದು ಕೇಕ್ ಶಾಪು. ಸೊ ಇಲ್ಲಿ ಅವರು ಹೆಸರಲ್ಲೇ ಇರೋ ಹಾಗೆ ವೀಗನ್ ಅಂತ. ಸೊ ಪ್ಯೂರ್ಲಿ ವೆಜ್, ಎಗ್ಸ್ ಆಗಿರ್ಬೋದು ಅದನ್ನೆಲ್ಲ ಏನೂ ಯೂಸ್ ಮಾಡಲ್ಲ. ಎಗ್ಲೆಸ್ಸೇ ಎಲ್ಲ ತುಂಬ ಮಾಡೋದು. ಹಾಗೆ ಇನ್ಫ್ಯಾಕ್ಟ್ ನಾನು ಇವ್ರಿಗೆ 1 ಇಯರಿಂದ ನಾನು ಕಸ್ಟಮರು. ನನ್ನ ಚಿನ್ಮಯ್ ಫಸ್ಟ್ ಬರ್ಡೇಗೆ ಇವ್ರ ಹತ್ರನೇ ಕೇಕ್ ಮಾಡಿಸಿತ್ತು. ಫಸ್ಟ್ ಟೈಮ್ ಮಾಡಿಸಿದಾಗ ತುಂಬಾ ಡಿಲಿಷಿಯಸ್ ಆಗಿ ಬಂದಿತ್ತು. ನಮ್ಮ ಸರ್ಜಾಪುರ ಸೈಡಲ್ಲಿ ಈ ಥರ ಕೇಕನ್ನು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಸೊ ಆಗಿಂದ ನಾವು ಏನೇ ಕೇಕ್ಸು, ಬರ್ಡೇ ಪಾರ್ಟೀಸು ಮಾಡಿದ್ರೆ ಇವ್ರ ಹತ್ರನೇ ನಾವು ಕೇಕ್ನ ಮಾಡಿಸ್ಕೊಳ್ಳೋದು. ಮತ್ತು ಇನ್ನೊಂದು ಏನಂದರೆ, ಇವ್ರ ಹತ್ರ ನಾವು ಪ್ರೀ ಆರ್ಡರ್ ಮಾಡ್ಕೋಬೇಕು. ಯಾಕಂದರೆ ಇವರು ಮನೆಯಲ್ಲೇ ಬೇಕ್ ಮಾಡೋದ್ರಿಂದ ಆನ್ ಟೈಮಿಗೆ ನಾವು ಡಿಮ್ಯಾಂಡ್ ಮಾಡೋದಕ್ಕಾಗಲ್ಲ. 1 or 2 days ಬಿಫೋರ್ ನಾವು ಹೇಳಿ ಪ್ರೀ ಆರ್ಡರ್ ಕೊಟ್ಟು ಮಾಡಿಸ್ಕೊಬೇಕಾಗುತ್ತೆ. ನಾನು ನಿಮಗೆ ತೋರಿಸ್ತೀನಿ ಯಾವ ಥರ ಕೇಕ್ಸ್ ಆಗಿರ್ಬೋದು ಎಲ್ಲ ಮಾಡ್ತಾರೆ ಅವರು, ಯಾವ್ಯಾವ ಥೀಮನ್ನೆಲ್ಲ ಮಾಡ್ತಾರೆ ಅಂತ. ಸೊ ಕಾವ್ಯನ ಕೇಳೋಣ. ಕಾವ್ಯ, ಚಿನ್ಮಯ್ ಬರ್ಡೇದು ಕೇಕ್ ಹೇಗಿತ್ತು? ಚಿನ್ಮಯ್ ಬರ್ಡೇ ಕೇಕ್ಸ್ ಅಂದರೆ ಲೈಕ್ ಮೋಸ್ಟ್ ಆಫ್ ದ ಬರ್ಡೇ ಕೇಕ್ಸ್ ನಾವು ತಿನ್ನೋವಾಗ ಅಟ್ಲೀಸ್ಟ್ 1 ಪೀಸ್ ತಿಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತಾಯಿದ್ರಿ. ಅಲ್ಲಿ ಜಗಳ ಮಾಡ್ಕೊಂಡು ತಿಂದ್ರಿ. ವೀಡಿಯೋ ಶೂಟ್ ಮಾಡಿರೋದು ಇದೆ ಅದು. ಯಾಕಂದರೆ ಅಷ್ಟೊಂದು ಒಂಥರ ಸಫಿಷಿಯೆಂಟಾಗಿ ತಿನ್ನೋಕ್ಕಾಗ್ತಿದ್ದಿಲ್ಲ ಅಂತ ಬೇರೆ ಕೇಕ್ಸು. ಬಟ್ ಇದು ಏನಂದರೆ ಲೈಕ್ ಜಾಸ್ತಿ ಲೈಟಾಗಿರುತ್ತೆ. ಈ ಇನ್ಫ್ಯಾಕ್ಟ್ ಏನು ಹೇಳಬೇಕಂದ್ರೆ, ಹೊರಗಡೆ ನಾವು ಏನಾದರೂ ಕೇಕ್ ಏನಾದರೂ ತೊಗೊಂಡ್ರೆ ಆ ಪೇಸ್ಟ್ರಿ ಏನಿರುತ್ತೆ ತುಂಬಾ ಜಿಡ್ಡು ಆ ಥರ ಅನಿಸುತ್ತೆ. ಬಟ್ ಇಲ್ಲಿ ತುಂಬ ಲೈಟಾಗಿರುತ್ತೆ. ಟೇಸ್ಟ್ ಮಾಡ್ತಿದ್ದಾಗ ಲೈಕ್ ಗೊತ್ತಾಗೋದಿಲ್ಲ, ಒಬ್ಬ ತಿಂತಾನೆ ಇರಬೇಕು ಅನಿಸುತ್ತೆ. ಆಮೇಲೆ ಶೋರ್ ವಿತ್ ಬರ್ಡೇ ಕೂಡ ಲೈಕ್ ಇಲ್ಲೇ ಅವ್ರ ಹತ್ರನೇ ಬುಕ್ ಮಾಡಿದ್ವಿ. ಸೊ 1 more ಬರ್ಡೇ ಕೂಡ ಬರ್ತಿದೆ 24th. ನಾವು ಕೂಡ ಅಲ್ಲೇ. ಮತ್ತು ನಮ್ಮ ಬ್ರದರಿನ ಬರ್ಡೇ ಕೂಡ ಬರ್ತಿದೆ ಫೆಬ್ಬಲ್ಲಿ. ಮತ್ತು ಮಾರ್ಚಲ್ಲಿ ಕೂಡ 4 ಜನದ ಬರ್ಡೇ ಬರ್ತಿದೆ. ಎಲ್ಲರದ್ದು ಬರ್ಡೇ ಕೇಕ್ಸು ಇಲ್ಲೇ ನಾವು ಲೈಕ್ ಆರ್ಡರ್ ಮಾಡಿ ಪ್ರೀ ಬುಕಿಂಗ್ ಮಾಡಿ ತರಿಸ್ಕೊಳ್ತೀವಿ. ಸೊ ಲೊಕೇಶನ್ ಎಲ್ಲ ಹೇಳ್ತೀವಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ನಾನು ಹಾಕಿರ್ತೀನಿ. ಹಾಗೆ ನೀವು ನೋಡ್ಬೋದು, ಪಾರ್ಕಿಂಗ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಶಾಪ್ ಬಂದುಬಿಟ್ಟು ನೋಡ್ತಾ ಇರ್ಬೋದು, ವೀಗನ್ ಬ್ಲಿಸ್ ಅಂತ ಹೇಳಿಬಿಟ್ಟು. ಪಾರ್ಕಿಂಗ್ ಕೂಡ ತುಂಬಾ ಸ್ಪೇಷಿಯಸ್ ಆಗಿದೆ. ನೀವು ಕೂಡ ಸರ್ಜಾಪುರ ರೋಡು ನೋಡ್ಬೋದು. ಸರ್ಜಾಪುರ ರೋಡು ಮತ್ತು ಈ ಕಡೆ ಚಂಬೇನಹಳ್ಳಿಯಿಂದ ಕೂಡ ಬರ್ಬೋದು. ವಿ ಕಳ್ಳಳ್ಳಿ ಲಿಟಲ್ ಇಲಿ ಸ್ಕೂಲ್ ನಿಯರ್ ಬೈ ಬರುತ್ತೆ. ಸೊ ಬನ್ನಿ ಹೋಗೋಣ. ಸೊ ವೀಗನ್ ಬ್ಲೆಸ್ ನೇಮ್ ಇಟ್ ಸೆಲ್ಫ್ ನಿಮಗೆ ಗೊತ್ತಾಗುತ್ತೆ. ಕೇಕ್ ಶಾಪ್ ನಂಬರ್ ಕೂಡ ಇದೆ. ಹಾಗೆ ನಾನು ಡಿಸ್ಕ್ರಿಪ್ಷನ್ ಕೂಡ ನಂಬರ್ನ ಮೆನ್ಷನ್ ಮಾಡಿರ್ತೀನಿ. ಬನ್ನಿ ಈಗ ಶಾಪ್ ಒಳಗಡೆ ಹೋಗೋಣ. ಶಾಪ್ ಒಳಗೆ ಎಂಟ್ರಾಗ್ತಾ ಇದ್ದೀನಿ ಇವಾಗ. ಸೊ ನೋಡ್ತಾ ಇರ್ಬೋದು ಆ್ಯಂಬಿಯನ್ಸು ಎಷ್ಟು ಚೆನ್ನಾಗಿದೆ ಅಂತ. ಅವ್ರದ್ದು ಒಂದು ಲೋಗೋ ಒಂದು ಹಾಕ್ಕೊಂಡಿದ್ದಾರೆ. ಹಾಗೆ ನಾವಿಲ್ಲಿ ಕೇಕ್ ಪಾರ್ಟೀಸ್ನ ಕೂಡ ಮಾಡ್ಕೊಬೋದು, ಅಲೋ ಇದೆಯಂತೆ.
ಸೊ ಇದು ಬಂದುಬಿಟ್ಟು ಕುನಾಫಾ ಡಿಲೈಟ್ ಅಂದ್ಬಿಟ್ಟು ಬೋರ್ಡ್ ಹಾಕಿದ್ದಾರೆ. ಅಂದರೆ ಕುನಾಫಾ ಕೂಡ ಇವರು ಸ್ಟಾರ್ಟ್ ಮಾಡಿದ್ದಾರೆ. ನಾವು ಆರ್ಡರ್ ಮಾಡಿದ ತಕ್ಷಣ ನಮಗೆ ಕುನಾಫಾ ಕೂಡ ರೆಡಿ ಮಾಡಿಕೊಡ್ತಾರೆ. ಹಾಗೆ ಏನಾದರೂ ಗಿಫ್ಟಿಂಗ್ ಪರ್ಪಸ್ಗೆ ಅದಕ್ಕೆಲ್ಲ ಹ್ಯಾಂಪರ್ಗಳನ್ನ ಇಟ್ಟಿದ್ದಾರೆ. ಅಂದರೆ ಚಾಕ್ಲೇಟ್ಸು, ಅಂದರೆ ಇವಾಗ ಯಾರಾದರೂ ನಾವು ಗೆಸ್ಟ್ ಮನೆಗೆ ಎಲ್ಲಿಗಾದರೂ ಯಾರಾದರೂ ಮನೆಗೆ ನಾವು ವಿಸಿಟ್ ಮಾಡಿದಾಗ ಅವ್ರಿಗೆ ಏನಾದರೂ ತೊಗೊಂಡು ಹೋಗಬೇಕು ಅಂದರೆ ಕೆಲವೊಂದು ಹ್ಯಾಂಪರ್ಸ್ನ ಕೂಡ ರೆಡಿ ಮಾಡಿಕೊಡ್ತಾರೆ. ಮತ್ತು ಬರ್ಡೇ ಗಿಫ್ಟ್ಸ್ಗಾಗಿರ್ಬೋದು ಆ ಥರದಕ್ಕೆಲ್ಲದಕ್ಕೂ ಕಸ್ಟಮೈಸ್ ಕೂಡ ಮಾಡಿಸ್ಕೊಬೋದು ನಾವು. ನೋಡ್ತಾ ಇರ್ಬೋದು ಎಲ್ಲ ಥರ ಮಕ್ಕಳಿಗೆ ಏನೇನು ಇಷ್ಟ ಆಗುತ್ತೆ ಆ ಥರ ಎಲ್ಲ ಇಟ್ಟಿದ್ದಾರೆ. ಇದೆಲ್ಲ ಬಂದುಬಿಟ್ಟು ಪಾರ್ಸಲ್ ಬ್ಯಾಗ್ಸು, ಥ್ಯಾಂಕ್ ಯು ಕಾರ್ಡ್ಸ್ ಥರ ಥ್ಯಾಂಕ್ ಯು ಇರೋ ಅಂಥದ್ದು ಒಂದು ಬ್ಯಾಗ್ಸ್ ಅದೆಲ್ಲ. ಸೊ ಕೇಕ್ಸು ಇದೆಲ್ಲ ರೆಡಿ ಮಾಡಬೇಕು ಅವರು, ಅಂದರೆ ಮೇಲೆ ಡಿಸೈನ್ಸ್ ಅದೆಲ್ಲ ಮಾಡಬೇಕು. ನೋಡ್ತಾ ಇರ್ಬೋದು ಚಾಕ್ಲೇಟ್ಸು, ಕಪ್ ಕೇಕ್ಸು, ಮಫಿನ್ಸು, ಆಮೇಲೆ ಬ್ರೌನೀಸು ಇದೆಲ್ಲ ಇದೆ. ನಾವು ಹೋದಾಗ ಸದ್ಯಕ್ಕೆ ಇಷ್ಟೇ ಇತ್ತು. ಇನ್ನು ಕೆಲವೊಂದು ಅವರು ತುಂಬಾ ಆವಾಗವಾಗ ಮಾಡಿಬಿಟ್ಟು ಅವರು ಶೋಕೇಸ್ ಮಾಡ್ತಾ ಇರ್ತಾರೆ. ಸೊ ಅದನ್ನೆಲ್ಲ ನಾನು ನೆಕ್ಸ್ಟು ವೀಡಿಯೋನಲ್ಲಿ ಪಿಕ್ಚರ್ಸ್ನ ಮಾತ್ರ ಅಟ್ಯಾಚ್ ಮಾಡ್ತಾಯಿದ್ದೀನಿ. ಸೊ ಈ ಪ್ಲೇಟಲ್ಲಿರೋದು ಬಂದುಬಿಟ್ಟು ಕುನಾಫಾ ಚಾಕ್ಲೇಟ್ ಅಂತ ಹೇಳಿಬಿಟ್ಟು. ಸೊ ಕೆಲವೊಂದೆಲ್ಲ ಖಾಲಿಯಾಗಿದೆ, ರೀಸ್ಟಾಕ್ ಮಾಡ್ತಾರೆ. ಹಾಗೆ ಗೂಗಲಲ್ಲಿ ಇವ್ರಿಗೆ 5 ಸ್ಟಾರ್ ರೇಟಿಂಗ್ಸ್ ಕೂಡ ಇದೆ. ಸೊ ನೀವು ಕೂಡ ವಿಸಿಟ್ ಮಾಡಿ. ಏನು ನೋಡ್ತಿದ್ದೀಕ್ಕ? ಇದು ಈ ಕ್ಯಾಟ್ಲಾಗ್ ಬಂದ್ಬಿಟ್ಟು ಇವರೇ ಬೇಕ್ ಮಾಡಿರೋವಂಥ ಕೇಕ್ಸನ್ನು ಇವರು ಐ ಮೀನ್ ಯಾರಾದರೂ ಶಾಪಿಗೆ ಬಂದರೆ ಅವರಿಗೆ ಒಂದು ಐಡಿಯಾ ಇರಲಿ ಅಂದ್ಬಿಟ್ಟು ಮಾಡಿರೋದು. ಸೊ ನೋಡ್ಬೋದು ಕೇಕ್ಸ್ ಅಂತೂ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಸೊ ಈ ಕೇಕ್ ಬಂದುಬಿಟ್ಟು ನಾನು ನಮ್ಮ ಸೋನು ಬರ್ಡೇಗೆ ನಾವು ಮಾಡಿಸಿದ್ದು ಕೇಕ್ ಇದು. ಸೊ ಕೇಕ್ಸ್ ಅಂತೂ ತುಂಬಾ ಸಕ್ಕತ್ತಾಗಿ ಮಾಡ್ತಾರೆ. ಸೊ ಅದರಲ್ಲಂತೂ ಒಂದು ಮಾತು ಹೇಳೋ ಹಾಗೆ ಇಲ್ಲ. ಸೊ ಇದು ನೋಡ್ಬೋದು, ಇದು ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ ಕೇಕು. ನಾವು ಯಾವ ಥರ ಕೇಳ್ತೀವಿ ಆ ಥರ ಕಸ್ಟಮೈಸ್ನೆಲ್ಲ ಮಾಡಿಕೊಡ್ತಾರೆ. ನೋಡ್ಬೋದು ಇದು ಜಂಗಲ್ ಥೀಮು, ಇವಾಗ ಜಿಮ್ ಮಾಡೋವಂಥವ್ರಿಗೆ ಅವ್ರದ್ದೊಂದು ಥೀಮು, ಲಿಟಲ್ ಸಿಂಗಮ್ಮು, ಮತ್ತು ಆಸ್ಟ್ರೋನಾಟ್ಸು ಆ ಥೀಮು, ಮತ್ತು ಬಾರ್ಬಿ ಥೀಮು. ನಾವು ಯಾವ ಥೀಮ್ನ ಕೇಳಿದ್ರೆ ಆ ಥೀಮಲ್ಲಿ, ಮತ್ತು ನಾವು ಏನಾದರೂ ರೆಫರೆನ್ಸ್ ಕೊಟ್ಟರೆ ಕೂಡ ಆ ಥೀಮಲ್ಲಿ ಕೂಡ ಅವರು ಬೇಕ್ ಮಾಡಿ ಕೊಡ್ತಾರೆ. ಸೊ ಇದು ಸ್ಪೈಡರ್ ಮ್ಯಾನು, ಬ್ಯಾಟ್ಮ್ಯಾನು. ಸೊ ಸೊ ಈ ಕೇಕ್ಸ್ ಎಲ್ಲ ನೋಡ್ಬೋದು, ಟೀನೇಜರ್ಸ್ ಎಲ್ಲ ಕೇಕ್ ಕಟ್ ಮಾಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅಂಥವ್ರಿಗೆ ಇದು. ಸೊ ಚಿಯರ್ಸ್ ಟು 20 ಆ ಥರ ಎಲ್ಲ. ಸೊ ಅಗೇನ್ ದಿಸ್ ಈಸ್ ಚಿನ್ಮಯ್ ಬರ್ಡೇದು ಫಸ್ಟ್. ನಮ್ಮ ಇವರ ಅಂದರೆ ಮಧು ಅವರ ಏನೋ ರಿಲೇಷನ್ಶಿಪ್ಪು, ನಾವು ಒಂದು ಕಸ್ಟಮರ್ ಮತ್ತು ಇವರಾಗಿ ಸ್ಟಾರ್ಟ್ ಆಗಿದ್ದೆ ಈ ಕೇಕಿಂದ. ಈ ಕೇಕ್ ಅಂತೂ ಸಿಕ್ಕಾಪಟ್ಟೆ ಡಿಲಿಷಿಯಸ್ ಆಗಿತ್ತು. ಆಗ್ಲಿಂದ ನಾವು ಇವ್ರ ಹತ್ರನೇ ಕೆಲವೊಂದನ್ನೆಲ್ಲ ಬೇಕ್ ಮಾಡಿಸ್ಕೊಳ್ಳೋದು. ಸೊ ಮಕ್ಕಳಿಗೆ ನೋಡ್ಬೋದು ಎಷ್ಟು ಚೆನ್ನಾಗಿದೆ. ಹಾಗೆ ಇನ್ನೊಂದು ಏನು ಹೇಳಬೇಕು ಅಂತ ಅಂದರೆ ಕೇಕ್ಸು ಬಂದುಬಿಟ್ಟು ಪೆಂಟೋ ಕೇಕ್ ಬಂದುಬಿಟ್ಟು ನಿಮಗೆ ನಾರ್ಮಲ್ ಕೇಕ್ಸ್ ಎಲ್ಲ ಬಂದುಬಿಟ್ಟು 250 ಆ ರೇಂಜಿಂದ ಸ್ಟಾರ್ಟ್ ಆಗುತ್ತೆ. ಮತ್ತು ಬೇರೆ ಇವಾಗ ಅಲ್ಲಿದೆ ನೋಡಿ ಪ್ಲೇನ್ ಬಟರ್ ಸ್ಕಾಚು ಆ ಥರ ಕೇಕ್ಸ್ ಎಲ್ಲ ಇವಾಗ ನೋಡೋದಲ್ಲ, ಆ ಥರ ಕೇಕ್ಸ್ ಎಲ್ಲ ಬಂದ್ಬಿಟ್ಟು ನಿಮಗೆ 450 ಆ ಥರ ರೇಂಜಲ್ಲಿರುತ್ತೆ. ಅಂದರೆ ನಮಗೆ ಇವಾಗ ನಾನೇನು ನಿಮಗೆ ಕ್ಯಾಟ್ಲಾಗಲ್ಲಿ ತೋರಿಸ್ದೆ, ಕಸ್ಟಮೈಸ್ ಮಾಡಿಕೊಂಡು ಒಂದು ಥೀಮಲ್ಲಿ ಬೇಕು ಅಂತ ಹೇಳಿದಾಗ ಅದು ಫ್ಲೇವರ್ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತು ಹೇಗೆ ಅದನ್ನು ನಾವು ಕಸ್ಟಮೈಸು ಅಥವಾ ಥೀಮ್ ನಾವು ಏನು ಕೊಟ್ಟಿರ್ತೀವಿ ಆ ಥೀಮ್ ಮೇಲೆ ಪ್ರೈಸ್ ಕೂಡ ಡಿಪೆಂಡ್ ಆಗುತ್ತೆ. ಸೊ ಕನ್ಫ್ಯೂಸ್ ಮಾಡ್ಕೊಬೇಡಿ. ಸೊ ನಿಮಗೆ ಯಾವ ಥರ ಬೇಕು ಥೀಮು ಆ ಥರ ಮಾಡಿಸ್ಕೊಬೋದು. ಎಲ್ಲ ಥರ ಮಾಡಿದ್ದಾರೆ ಇವರು, ಒಂದಲ್ಲ ಎರಡಲ್ಲ, ತುಂಬಾ. ಇದಂತೂ ನೋಡ್ಬೋದು, ಈ ಥರ ಡಿಫ್ರೆಂಟಾಗಿ ಆಲ್ಮೋಸ್ಟ್ ಯಾರೂ ಮಾಡಿಸಲ್ಲ, ಬಟ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ಕೂಡ. ಹಾಗೆ ಸಿಂಪಲ್ಲಾಗಿ ತುಂಬ ಎಲಿಗೆಂಟಾಗಿ ಬೇಕು ಅಂದರೆ ಈ ಥರ. ಮತ್ತು ನೋಡಿ 11 ಮಂತ್ಸಿಗೆ ಯಾರೋ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಸೊ ಇದೆಲ್ಲ ನೋಡ್ಬೋದು, ಕಿಟ್ ಕ್ಯಾಟು ಮತ್ತು ಜರ್ಮ್ಸು ಅದನ್ನು ಯೂಸ್ ಮಾಡಿರೋದು ನೋಡಿ, ಬಟರ್ಫ್ಲೈ ಕೇಕು. ಸೊ ಹೀಗೆ ನೀವು ಯಾವ ಥೀಮ್ ಹೇಳಿದ್ರು ಆ ಥೀಮಲ್ಲಿ ಅವರು ಮಾಡಿಕೊಡ್ತಾರೆ. ಬಟ್ ಪ್ರೈಸು ಅದೆಲ್ಲ ನೀವು ಕೇಳೋ ಥೀಮ್ ಮೇಲೆ, ನೀವು ಕೇಳೋ ಫ್ಲೇವರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಕೂಡ ಇವರು ಕೇಕ್ ಶಾಪಲ್ಲಿ ತುಂಬಾ ಕೇಕ್ಸ್ ಸೋಲ್ಡ್ ಆಗಿದೆ. ಸೊ ಪ್ಲಮ್ ಕೇಕ್ಸು ಮತ್ತು ಕಸ್ಟಮೈಸ್ ಕೇಕ್ಸು ಎಲ್ಲ ತುಂಬಾ
ಹಾಗೆ ಸಂಕ್ರಾಂತಿ ನ್ಯೂ ಇಯರ್ ಕೂಡ ತುಂಬಾ ಕೇಕ್ಸು ಸೋಲ್ಡ್ ಆಗಿದೆ. ಸಂಕ್ರಾಂತಿಯಲ್ಲಿ ಏನು ನಮ್ಮ ಸೌತ್ ಇಂಡಿಯನ್ಸ್ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಸಮ್ ತಿಲ್ ಲಡ್ಡೂಸ್ ಅಂದರೆ ಸೆಸಮಿ ಸೀಡ್ಸಿಂದ ಎಲ್ಲ ಮಾಡಿರ್ತೀವಲ್ಲ ಆ ಥರ ಲಡ್ಡೂಸ್. ಅಂದರೆ ಸೀಸನ್ ಹೇಗಿರುತ್ತೆ, ಯಾವ ಫೆಸ್ಟಿವಲ್ಸ್ ಬರುತ್ತೆ ಅದ್ರ ಮೇಲೂ ಕೂಡ ಆವಾಗ ಏನು ಡಿಮ್ಯಾಂಡ್ ಇರುತ್ತೆ ಅಂಥ ಐಟಮ್ನ ಕೂಡ ಇವರು ಪ್ರೊವೈಡ್ ಮಾಡ್ತಾರೆ. ಹಾಗೆ ಇವ್ರದ್ದು ವಾಟ್ಸಪ್ಪಲ್ಲಿ ಕೂಡ ಗ್ರೂಪ್ ಇದೆ. ಸೊ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗ್ಬೋದು, ನಂಬರ್ ಕೊಟ್ಟಿರ್ತೀನಿ ನಾನು. ಸೊ ಬನ್ನಿ, ಅವರು ನಮಗೋಸ್ಕರ ಇವಾಗ ಒಂದು ಕೇಕನ್ನು ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸೊ ಹಾಗೆ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಬನ್ನಿ ನೋಡ್ಕೊಂಡು. ಸೊ ಇವರೇ ಮಧು ಅಂತ ಹೇಳಿಬಿಟ್ಟು, ಹಾಯ್ ಮಧು. ಸೊ ನೋಡ್ತಾ ಇರ್ಬೋದು, ಇವಾಗ ಅವರು ಒಂದು ಕೇಕ್ನ ಡೆಕೋರೇಟ್ ಮಾಡ್ತಾ ಇದ್ದಾರೆ. ಸೊ ನಮಗೋಸ್ಕರ ಇವರು ಕುನಾಫಾ ಕೂಡ ಮಾಡಿಕೊಡ್ತಾ ಇದ್ದಾರೆ. ಹಾಗೆ ನೀವು ಕಿಚನ್ನ ಕೂಡ ನೋಡ್ಬೋದು ಎಷ್ಟು ಹೈಜಿನಿಕ್ಕಾಗಿ ಇಟ್ಕೊಂಡಿದ್ದಾರೆ ಅಂತ. ಸೊ ಕುನಾಫಾ ಕೂಡ ರೆಡಿ ಆಗ್ತಾ ಇದೆ. ಶಾಪ್ ಫುಲ್ಲು ಗಮ್ ಅಂತ ಇದೆ, ಫ್ಲೇವರ್ ಲೈಕ್ ಸಿಕ್ಕಾಪಟ್ಟೆ ಟೆಂಪ್ಟಿಂಗ್ ಆಗಿದೆ. ಸೊ ಕುನಾಫಾ ಈಗ ಆಲ್ಮೋಸ್ಟ್ ರೆಡಿ ಆಗಿದೆ. ಸೊ ನೋಡ್ತಾ ಇರ್ಬೋದು, ಇವಾಗ ಅವರು ನಮಗೆ ಸರ್ವ್ ಮಾಡೋದಕ್ಕೆ, ಪ್ಲೇಟಿಂಗ್ ಮಾಡೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ. ಕುನಾಫಾ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿತ್ತು. ಹೊರಗಡೆ ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು. ಸೊ ಇಲ್ಲಿ ಪಿಸ್ತಾ ಹಾಕ್ತಾಯಿದ್ದಾರೆ. ಪಿಸ್ತಾನೆಲ್ಲ ಹಾಕಿ ಶುಗರ್ ಸಿರಪ್ ಜೊತೆಗೆ ಅವರು ರೆಡಿ ಮಾಡ್ತಾಯಿದ್ದಾರೆ. ಸೊ ಡ್ರೆಸ್ಸಿಂಗ್ ನೋಡ್ಬೋದು, ತುಂಬಾ ಚೆನ್ನಾಗಿ ಮಾಡಿದರು. ಶುಗರ್ ಸಿರಪ್ ಮತ್ತು ಕುನಾಫಾ ಎಷ್ಟು ಸಕ್ಕತ್ತಾಗಿತ್ತು ಅಂದರೆ ಹೊರಗಡೆ ಅಷ್ಟೇ ಕ್ರಿಸ್ಪಿಯಾಗಿ, ಒಳಗಡೆ ತುಂಬ ಸಾಫ್ಟಾಗಿ ಚೆನ್ನಾಗಿತ್ತು ಕೊಟ್ಟಿದ್ದಾರೆ. ಸೊ ಬನ್ನಿ ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳ್ತೀನಿ. ಸೊ ಶುಗರ್ ಸಿರಪ್ಪು, ಸೊ ಕುನಾಫಾ ತಿನ್ನೋಣ. ನಾನು ಸ್ಪೂನಲ್ಲಿ ತೊಗೊಬೇಕಾದ್ರೇ ಗೊತ್ತಾಗ್ತಾ ಇದೆ ಎಷ್ಟು ಕ್ರಿಸ್ಪಿಯಾಗಿದೆ ಅದು ಹೊರಗಡೆಯಿಂದ ಅಂತ. ಪಿಸ್ತಾಸ್ ಎಲ್ಲ ನೋಡ್ಬೋದು ಎಷ್ಟು ಸಕ್ಕತ್ತಾಗಿ ಹಾಕಿದ್ದಾರೆ ಅಂತ. ವಾವ್, ಸಕ್ಕತ್ತಾಗಿದೆ. ಡಿಲಿಷಿಯಸ್ ಆಗಿದೆ. ಸೊ ನಾನು ಮೊದಲು ಕುನಾಫಾ ಟ್ರೈ ಮಾಡಿದ್ದೆ, ಮೈಸೂರಲ್ಲಿ ಟ್ರಿಪ್ಗೆ ಹೋಗಿದ್ದಾಗ ಟ್ರೈ ಮಾಡಿದ್ದು, ಚೆನ್ನಾಗಿತ್ತು ಅಲ್ಲೂ. ಬಟ್ ಇಲ್ಲಿ ಇನ್ನೂ ಸಕ್ಕತ್ತಾಗಿದೆ. ಸೊ ಕಾವ್ಯಕ್ಕೆ ಟೇಸ್ಟ್ ಮಾಡಿಸಿಲ್ಲ, ಕಾವ್ಯ ಹೇಗಿದೆ ಕೇಳೋಣ. ಬಿಸಿ ಇದೆ ಕಾವು, ಬಾಯಿಸಿಟ್ಟು ಹೋಗುತ್ತೆ ನಿಂದು.
ಬಾಯ್ ಬಿಟ್ಟು ಹೇಳು ಕಾವ್ಯ, ಎಂಜಾಯ್ ಮಾಡ್ಕೊಂಡೆ ಇದ್ಬಿಟ್ರೆ ಜನಗಳಿಗೆ ಹೆಂಗೆ ಗೊತ್ತಾಗಬೇಕು. ಸೂಪರ್, ಬಟ್ ಟೇಸ್ಟ್ ಮಾಡಿ ಚೆನ್ನಾಗಿದೆ. ಶುಗರ್ ಸಿರಪ್ ಬಂದು ನಿಮಗೆ ಎಷ್ಟು ಬೇಕೋ ಅಷ್ಟು ಅಡ್ಜಸ್ಟ್ ಆಗಿ ಹಾಕ್ಕೋಬೋದು. ನಾನು ಸ್ವಲ್ಪ ಹಾಕ್ಕೊಂಡಿದ್ದೆ. ತುಂಬಾ ಸ್ವೀಟ್ ಲವರ್ಸ್ ಇದ್ದರೆ ಇನ್ನೂ ಜಾಸ್ತಿ ಶುಗರ್ ಸಿರಪ್ನ ಹಾಕ್ಕೋಬೋದು. ಸೊ ನಮ್ಮ ಕಾವ್ಯಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಮ್ಮ ಅಕ್ಕ ಒಂದೇ ಒಂದು ತುತ್ತು ತಿನ್ನಿಸ್ಬಿಟ್ಟು ಸುಮ್ಮನೆ ಆಗಿಬಿಟ್ರು ಅಂದ್ಬಿಟ್ಟು ನಮ್ಮ ಕಾವ್ಯನೇ ತಿಂತಾ ಇದ್ದಾಳೆ ಇವಾಗ. ಸೊ ಥ್ಯಾಂಕ್ ಯು, ಇಟ್ಸ್ ಆ್ಯಕ್ಚುಲಿ ನೈಸ್, ಐ ಲವ್ಡ್ ಇಟ್. ದ ಟೇಸ್ಟ್ ಇಸ್ ಸೋ ಯಮ್, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮತ್ತು ಕುನಾಫ ಆದಮೇಲೆ ಕೆಲವೊಂದು ಐಟಮ್ಸ್ನ ಮತ್ತೆ ಟ್ರೈ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ಸೊ ಇದು ಬಂದುಬಿಟ್ಟು ಕುನಾಫ ಚಾಕ್ಲೇಟ್ಸ್. ಸೊ ಎಲ್ಲನೂ ಇವರೇ ಪ್ರಿಪೇರ್ ಮಾಡಿರೋದು. ಸೊ ದಿಸ್ ಇಸ್ ಅ ಕುನಾಫ ಚಾಕ್ಲೇಟ್. ನೈಸ್, ಚೆನ್ನಾಗಿದೆ. ಹಾಗೆ ಇದು ಒಂದು ಚಾಕ್ಲೇಟ್ ಕೇಕ್. ಹಾಗೆ ಇದು ಪೈನಾಪಲ್ ಸ್ಟಫ್ಡ್. ಹಾಗೆ ಇದು ಕೂಡ ಕುನಾಫ ಕೇಕ್. ಇದು ಕೂಡ ಸಮ್ ಸ್ಟಫ್ಡ್ ಕೇಕ್. ಆ್ಯಂಡ್ ಇದು ಬಂದು ಕಪ್ ಕೇಕ್. ಇದು ಕೂಡ ಕುನಾಫ ಕೇಕೇನೆ. ಸೊ ಹಾಗೆ ಇದು ಬಂದು ಬ್ರೌನಿ. ಸೊ ಇನ್ನೂ ತುಂಬಾ ಐಟಮ್ಸು ಮಾಡ್ತಾ ಇರ್ತಾರೆ. ಸದ್ಯಕ್ಕೆ ಇಷ್ಟು ಮಾತ್ರ ಅವೈಲಬಲ್ ಇದೆ. ನಾನು ತಿನ್ನೋದಕ್ಕೆ, ನಾನು ನೋಡೋದಕ್ಕೆ. ಕೆಲವೊಂದು ದಿನ ಸ್ಟಾಕ್ ಮಾಡ್ತಾ ಇದ್ದಾರೆ ಅವರು. ಹಾಗೆ ಇಲ್ಲಿ ನಿಮಗೆ ಇನ್ನೊಂದು ಏನಂದರೆ, ಯಾರಿಗಾದರೂ ಗಿಫ್ಟ್ ಅಥವಾ ಏನಾದರೂ ಕೊಡಬೇಕು ಅಂತ ಅಂದರೆ ಹ್ಯಾಂಪರ್ನ ಕೂಡ ಇವರೇ ರೆಡಿ ಮಾಡಿ ಕೊಡ್ತಾರೆ. ಗಿಫ್ಟ್ ಹ್ಯಾಂಪರ್ನ ಲೈಕ್ ನೀವೇನಾದರೂ ಕಸ್ಟಮೈಸ್ ಮಾಡೋ ಹಾಗಿದ್ರೆ ಚಾಕ್ಲೇಟ್ಸು, ಕಪ್ ಕೇಕ್ಸು, ಅವ್ರಿಗೆ ಏನು ಇಷ್ಟನೋ ಆ ಥರ ನೀವು ಕೇಳಿಬಿಟ್ಟು ಹ್ಯಾಂಪರ್ಸ್ನ ಕೂಡ ರೆಡಿ ಮಾಡ್ಕೋಬೋದು. ಸೊ ಹೊಟ್ಟೆ ಫುಲ್ ಆಯಿತು ಆಲ್ರೆಡಿ. ಸೊ ಈಗೇನು ಚಾಕ್ಲೇಟ್ ಕೇಕ್ ಟ್ರೈ ಮಾಡೋಣ. ಸೊ ನೋಡ್ತಾ ಇರ್ಬೋದು. ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮಕ್ಕಳನ್ನಂತೂ ಕರ್ಕೊಂಬಂದರೆ ನೀವು ಟೇಸ್ಟ್ ಮಾಡಿದ್ರೆ ಮತ್ತೆ ಮತ್ತೆ ಬರಬೇಕು ಅಂತ ಹೇಳ್ತಾರೆ. ರಿಯಲಿ ಸಖತ್ತಾಗಿದೆ. ಸೊ ದಿಸ್ ಇಸ್ ಅ ಪೈನಾಪಲ್ ಒನ್. ಸೊ ಇದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಾನು. ಸೊ ಇದನ್ನು ಒಂದೆರಡು ಮನೆಗೂ ತೊಗೊಂಡೋಗ್ಬೇಕು, ಯಾಕಂದರೆ ನನ್ನ ಹಸ್ಬೆಂಡ್ಗೆ ಪೈನಾಪಲ್ ಕೇಕ್ಸು ಇದೆಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಸೊ ಟೇಸ್ಟ್ ಮಾಡಿ ನೋಡೋಣ. ಸೊ ನೋಡ್ಬೋದು ಪೈನಾಪಲ್ ಸ್ಟಫ್ ಆಗಿದೆ, ಮತ್ತು ಅವರು ಕೇಕನ್ನ ಹಾಕಿದ್ದಾರೆ, ಮತ್ತು ಕ್ರೀಮ್ ಮತ್ತು ಕೇಕ್ ಅಂದರೆ ಫ್ಲೇವರ್ ಸಿರಪ್ ಏನಿರುತ್ತೆ ಅದನ್ನು ಹಾಕಿದ್ದಾರೆ. ನಿಜ ಏನು ಹೇಳೋಕ್ಕೆ ಇಲ್ಲ, ಅಷ್ಟು ಸಿಕ್ಕಾಪಟ್ಟೆ ಸಖತ್ತಾಗಿದೆ ಇದಂತೂ. ರಿಯಲಿ ಗುರು ಸಖತ್ತಾಗಿದೆ. ಫಸ್ಟ್ 2 ಅಂತ ಅಂದ್ಕೊಂಡೆ ತೊಗೊಳ್ಳೋದು, ಇವಾಗ ಒಂದು 4 ತೊಗೋತೀನಿ. ಯಾಕಂದರೆ ನನ್ನ ಮಕ್ಕಳು ಕೂಡ ಇದ್ದಾರಲ್ಲ, ಅವ್ರಿಗೆ ಕೊಟ್ಟರೆ ಅವ್ರು ಫುಲ್ ಖಾಲಿ ಮಾಡಾಕ್ತಾರೆ, ಆಮೇಲೆ ನನಗೂ ನನ್ನ ಹಸ್ಬೆಂಡಿಗೆ ಇರಲ್ಲ. ಸೊ ಸಾಕು, ಹೆವಿ ಆಯಿತು. ಡಯಟಲ್ಲಿ ಬೇರೆ ಇದೆ. ಸೊ ಇವತ್ತು ಡಯಟ್ ಅಂತೂ ಫುಲ್ ಹೊಗೆ ಆಯಿತು. ಸೊ ವೀಗನ್ ಮಿಸ್ ಸೂಪರ್ ರೈಸ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಫಸ್ಟು ಬಂದು ಇದು ನಮ್ಮ ಮಗಳಿಗೆ, ನಮ್ಮ ಚಿನ್ಮಯಿಗೆ ನಾನು ಮಾಡಿಸಿದ್ದಂಥ ಕೇಕ್ ನಾವಿದು. ಸೊ ಇದು ಆಲ್ಮೋಸ್ಟ್ 7 kg ನಾವು ಮಾಡಿಸಿದ್ದಿತ್ತು. ಸೊ ಇದಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿ ಬಂದಿತ್ತು. ಹಾಗೆ ಅವರು ಕೆಲವೊಂದು ಮಾಡಿರೋ ಕೇಕ್ಸನ್ನು ಅದನ್ನೆಲ್ಲನೂ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದೆಲ್ಲ ಬಿಸ್ಕೆಟು, ಮಫಿನ್ಸು, ಕಪ್ ಕೇಕ್ಸು ನೋಡ್ತಾ ಇರ್ಬೋದು, ಬ್ರೌನೀಸು ಇದೆಲ್ಲ. ಮತ್ತು ಹಾಗೆ ಇದು ಕೂಡ ಕಪ್ ಕೇಕ್ಸು, ಮತ್ತು ಕೊರಿಯನ್ ಬನ್ ಕೂಡ ಇದೆ. ಹಾಗೆ ಪ್ಲಮ್ ಕೇಕ್ಸು. ಸೊ ಇದೆಲ್ಲ ನೋಡ್ಬೋದು, DBC ಟೈಪ್ ಬರುತ್ತಲ್ಲ ಅದು. ಆ್ಯಕ್ಚುಲಿ ಇದು ಅಷ್ಟೇ ಪ್ಲಮ್ ಕೇಕು, ಡೋನಟ್ಸು,
ಕೇಕ್ಸ್ ಅಂತೂ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ. ನೀವು ಯಾವುದಾದ್ರೂ ಗೂಗಲಲ್ಲಾದರೂ ನೋಡಿಬಿಟ್ಟು ನೀವು ಆ ಇಮೇಜನ್ನು ಡೌನ್ಲೋಡ್ ಮಾಡಿಕೊಂಡು ನೀವು ಅವ್ರಿಗೆ ತೋರಿಸಿದ್ರೂ ಅವ್ರ ಲೆವೆಲ್ ಬೆಸ್ಟಲ್ಲಿ ಮಾಡಿಕೊಡ್ತಾರೆ. ಸೊ ನೀವು ಯಾವ ಥರ ಕೇಳ್ತೀರಾ ಆ ಥರ ಕೇಕ್ಸನ್ನೆಲ್ಲ ಇವರು ಮಾಡಿಕೊಡ್ತಾರೆ. ಸೊ ನಮ್ಮ ಸರ್ಜಾಪುರ ಸೈಡಲ್ಲಿ ನಾನು ಈ ಥರ ಕೇಕನ್ನ ಮಾಡಿಕೊಡೋರನ್ನ ನಾನು ಆ್ಯಕ್ಚುಲಿ ನೋಡಿರಲಿಲ್ಲ. ಸೊ ಇವರು ಸಿಕ್ಕಿದ ಮೇಲೆ ಆ್ಯಕ್ಚುಲಿ ತುಂಬಾ ಖುಷಿ ಆಯಿತು. ಯಾಕಂದರೆ ಈ ಥರ ಕೇಕ್ಸ್ ಎಲ್ಲ ಸಿಟಿ ಸೈಡು ಆ ಥರನೇ ನಾವು ನೋಡೋದು. ಈ ನಮ್ಮ ಸರ್ಜಾಪುರ ಸೈಡಲ್ಲಿ ತುಂಬ ಕಡಿಮೆ ಈ ಥರ ಥೀಮ್ ಅಥವಾ ಕಸ್ಟಮೈಸ್ ಕೇಕ್ಸ್ ಎಲ್ಲ ಸಿಗೋದು. ಸೊ ಹಾಗಾಗಿ ಈ ಫೋಟೋಸ್ನ ಕೂಡ ನಿಮ್ಮ ರೆಫರೆನ್ಸ್ಗೆ ಇರಲಿ ಅಂತ ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಇದೆಲ್ಲ ನೋಡ್ಬೋದು, ಡೆಸರ್ಟ್ಸ್ ಎಲ್ಲ. ಸೊ ಇಷ್ಟೆಲ್ಲ ಇದ್ಮೇಲೆ ಖಾರ ಏನೂ ಇಲ್ಲದಿದ್ರೆ ಹೇಗೆ ಚೆನ್ನಾಗಿರುತ್ತಲ್ಲ. ಸೊ ಕೆಲವೊಂದು ಮಿಕ್ಸ್ಚರ್ಸು ಏನು ಬೆಂಗಾಲಿ ಸ್ಟೈಲ್ ಕೆಲವೊಂದು ಅದನ್ನೆಲ್ಲ ಮಿಕ್ಸ್ಚರ್ಸ್ ಅದನ್ನೆಲ್ಲ ಆ್ಯಡ್ ಮಾಡಿದ್ದಾರೆ. ಸೊ ಟ್ರೈ ಮಾಡ್ಬೋದು ನೀವು ಕೂಡ. ವೀಗನ್ ಬ್ಲಿಸ್ ಶಾಪ್ ಡೋನಟ್ಸ್ ಕೂಡ ಇವರು ಸೆಲ್ ಮಾಡ್ತಾರೆ. ಸೊ ಇವ್ರ ಪ್ಯಾಕಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಡ್ತಾರೆ ಅಂತ ಹೇಳ್ಬೋದು. ಸೊ ನೋಡ್ತಾ ಇರ್ಬೋದು, ಒಂದು ಪ್ಯಾಕಿಂಗ್ನ ಕೂಡ ನಾನು ಆ್ಯಡ್ ಮಾಡಿದ್ದೀನಿ, ಎಷ್ಟು ನೀಟಾಗಿ ಪ್ಯಾಕ್ ಮಾಡ್ತಾರೆ ಅಂತ. ಸೊ ನಾವು ವಿಸಿಟ್ ಮಾಡಿದಾಗ ಕೆಲವೊಂದು ಮಾತ್ರ ಇತ್ತು. ಸೊ ನೀವೀಗ ಏನೆಲ್ಲ ನೋಡಿದ್ರಿ ಅದೆಲ್ಲ ಹೋಮ್ ಮೇಡೇ. ಸೊ ಯಾವುದು ಹೊರಗಡೆಯಿಂದ ಇಲ್ಲ. ಕೆಲವೊಂದು ಚಾಕ್ಲೇಟು ಬಿಸ್ಕೆಟು ಮಾತ್ರ ಅವರು ಮಕ್ಳಿಗೋಸ್ಕರ ಇಟ್ಟಿದ್ದಾರೆ ಹೊರತು ಇನ್ನೆಲ್ಲ ಹೋಮ್ ಮೇಡೇ ಇದೆ. ಮತ್ತು ಇವರ ಕೇಕ್ ಶಾಪಲ್ಲಿ ಇನ್ನೊಂದು ಸ್ಪೆಷಲ್ ಆಫರ್ ಏನು ನಡೀತಾ ಇದೆ ಅಂತ ಹೇಳಿದ್ರೆ, ಸೊ ಇದು ಅವರು ಕಸ್ಟಮರ್ಸ್ ಯಾರ್ಯಾರು ಬರ್ತಾರೆ ಅವರಿಗೋಸ್ಕರ ಈ ಕಾರ್ಡನ್ನು ಅವರು ಪ್ರಿಪೇರ್ ಮಾಡಿರೋದು. ಇದು ಅವರು ಇನ್ಸ್ಟಾ ID ಮತ್ತು ಇದು ಗೂಗಲ್ ರಿವ್ಯೂಸು, ಇದು ಮತ್ತು ಲೊಕೇಶನ್ನ ಸ್ಕ್ಯಾನ್ ಮಾಡೋದಕ್ಕೆ ಇವರು QR ಕೋಡ್ನ ಕೊಟ್ಟಿದ್ದಾರೆ. So YDL rewards card, this card belongs to get a stamp of every purchase and earn your free dessert. ಅಂದರೆ ಇವ್ರು ಏನು ಆಫರ್ನ ಮಾಡ್ತಾ ಇದ್ದಾರೆ ಅಂತಂದರೆ, ನೀವು ಎವ್ರಿ ಟೈಮ್ ನೀವು ಬಂದು ಇಲ್ಲಿ ಏನಾದರೂ ಪರ್ಚೇಸ್ ಮಾಡಿದಾಗ ಅವರು ಇಲ್ಲಿ ನಿಮಗೆ ಟಿಕ್ ಮಾರ್ಕ್ ಅವ್ರ ಸಮಥಿಂಗ್ ಏನಾದರೂ ಹಾಕ್ತಾರೆ. ನೀವು 10 ಪರ್ಚೇಸ್ ಆದಮೇಲೆ ನಿಮಗೆ ಒಂದು ಡೆಸರ್ಟ್ ಅಥವಾ ಏನಾದರೂ ನಿಮ್ಗೆ ಇಷ್ಟವಾಗಿರೋದನ್ನ ಅವರು ಕೊಡ್ತಾರೆ. ಸೊ ಇದು ಅವ್ರ ಕಾರ್ಡ್. ಇವ್ರ ಶಾಪಿಗೆ ವಿಸಿಟ್ ಮಾಡಿದ್ರೆ ನೀವು ಈ ಕಾರ್ಡನ್ನು ತೊಗೊಂಡು ಮತ್ತು ಏನೇ ಆಗಿರ್ಬೋದು, ನೀವು ಹೊರಗಡೆ ಹೋಗಿ ಅನ್ಹೆಲ್ದಿಯಾಗಿ ಏನಾದರೂ ತಿನ್ನೋದಕ್ಕಿಂತ ವೀಗನ್ ಬ್ಲಿಸ್ಸಿಗೆ ಬಂದು ಹೆಲ್ದಿಯಾಗಿ ತಿಂದು, ಅಂದರೆ ಇವಾಗ ಚಳಿಗಾಲ ಓಡ್ತಾ ಇರೋದ್ರಿಂದ ಈವ್ನಿಂಗ್ ಟೈಮಿಗೆ ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಮತ್ತು ಆಗಲೇ ನಾನು ಮೆನ್ಷನ್ ಮಾಡಿದ ಹಾಗೇ ಈವ್ನಿಂಗ್ ಸ್ನ್ಯಾಕ್ಸಿಗೆ ಅಂತಲೇ ಪನ್ನೀರ್ ಪಫ್ಸ್ ಆಗಿರ್ಬೋದು, ಇನ್ನೂ ಕೆಲವೊಂದು ಸೇವ್ರೀಸು ಅದೆಲ್ಲ ಇರುತ್ತೆ. ಸೊ ಡೂ ವಿಸಿಟ್ ಆ್ಯಂಡ್ ಈ ಆಫರ್ಸ್ನೆಲ್ಲ ನೀವು ಗ್ರ್ಯಾಬ್ ಮಾಡ್ಕೊಳ್ಳಿ. ಸೊ ಆಫರ್ಸ್ ಇರಬೇಕಾದ್ರೆ ಯಾಕೆ ಬಿಡಬೇಕು ಅಲ್ವಾ. ಸೊ ನಾನು ಇನ್ಮೇಲೆ ಬರ್ತೀನಿ ಈವ್ನಿಂಗ್ ಟೈಮ್ ಸ್ನ್ಯಾಕ್ಸು ಏನಾದರೂ ತಿನ್ನೋದಕ್ಕೆ. ಸೊ ನೋಡಿ, ಫುಡ್ ಮೇಲೆ ಕುನಾಫಾ ಮೇಲೆ ಸಿಕ್ಕಾಪಟ್ಟೆ ಲವ್ ಆಗಿದೆ, ಪ್ಯಾರ್ಗೆ ಆಗಿದೆ ನಮ್ಮ ಕಾವ್ಯ ಮೇಡಮ್ಗೆ. ಲಿಟ್ರಲಿ ನಾನು ಸುಮ್ಮನೆ ಜೋಕ್ ಮಾಡಿದ್ದು, ಸಿಕ್ಕಾಪಟ್ಟೆ ಸಕ್ಕತ್ತಾಗಿದೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಹಾಗೆ ಇವರ ಕೇಕ್ ಫ್ಲೇವರ್ಸ್ ಅಂತೂ ಸಿಕ್ಕಾಪಟ್ಟೆ ಸಕ್ಕತ್ತಾಗಿರುತ್ತೆ. ತಿಂದಾಗ ನಮಗೆ ಹೆವಿ ಅನಿಸಲ್ಲ, ತಿಂದಾಗ ನಮಗೆ ರಿಯಲಿ ಹೆವಿ ಅನಿಸಲ್ಲ. ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ ಅಂತಲ್ಲ, ನನಗಿಷ್ಟ ಆಗಿರೋದಕ್ಕೆ ನಾನು ರಿವ್ಯೂ ಕೊಡ್ತಾ ಇರೋದು. ಆಲ್ಮೋಸ್ಟ್ 1 ಇಯರಿಂದ ನಾನು ಇವರ ಶಾಪಲ್ಲಿ ಕೇಕ್ಸ್ ಆಗಿರ್ಬೋದು ಬೇರೆ ಎಲ್ಲನೂ ನಾವು ಆರ್ಡ್ರ್ ಮಾಡ್ಕೊತಾ ಇದ್ದೀವಿ. ಸೊ ನಿಮಗೂ ಯಾರಿಗಾದರೂ ಫ್ರೆಶ್ ಹೋಮ್ ಬೇಕ್ಡ್ ಅಂದರೆ ಮನೆಯಲ್ಲೇ ಮಾಡಿರೋ ಅಂಥದ್ದು, ಕೆಲವೊಂದು ಇವರು ಮನೆಯಲ್ಲೂ ಮಾಡ್ತಾರೆ. ಹಾಗೆ ಇವಾಗ ರೀಸೆಂಟಾಗಿ ಒಂದು 2-3 ಮಂತ್ಸ್ ಆಯಿತು ಅಷ್ಟೇ ಇವರು ಶಾಪನ್ನು ಓಪನ್ ಮಾಡಿ. ಸೊ ಇಲ್ಲಿ ಕೂಡ ಬೇಕ್ ಮಾಡ್ತಾರೆ ಅವರು. ಸೊ ನೀವು ಏನು ಕೇಳಿದ್ರೆ ಆವಾಗ ಬೇಕ್ ಮಾಡಿಕೊಡ್ತಾರೆ. ಅಂದರೆ ಅವಾಗ ತಕ್ಷಣ ಬಂದು ಗ್ರ್ಯಾಬ್ ಮಾಡ್ಕೊಂಡು ಹೋಗೋದಕ್ಕಂತೂ ಆಗಲ್ಲ. ಹಾಗೂ ಗ್ರ್ಯಾಬ್ ಮಾಡಬೇಕಂದ್ರೆ ನೋಡಿ, ಈ ಥರ ಸ್ಮಾಲ್ ಕೇಕ್ ಸಿಗುತ್ತೆ ಅಷ್ಟೇ. ಏನಾದರೂ ನೀವು ಹ್ಯೂಜ್ ಕೇಕು ಅಥವಾ ಬಲ್ಕಲ್ಲಿ ಏನಾದರೂ ಆರ್ಡ್ರ್ ಮಾಡಬೇಕು ಅಂದರೆ ಪ್ರೀ ಆರ್ಡರ್ಸ್ನ ಕೊಡಬೇಕಾಗತ್ತೆ. ಯಾಕಂದರೆ ಎಲ್ಲನೂ ಫ್ರೆಶ್ಶಾಗಿ ಪ್ರಿಪೇರ್ ಮಾಡೋದು. ಐ ಥಿಂಕ್ ಇವರು ಏನೂ ವೇಸ್ಟ್ ಮಾಡಲ್ಲ. ಕಸ್ಟಮರ್ಸ್ಗೆ ಏನೇನು ನೀಡ್ಸ್ ಇರುತ್ತೆ ಅದನ್ನು ಮಾತ್ರ ಇವರು ಪ್ರಿಪೇರ್ ಮಾಡಿ ರೆಡಿ ಇಟ್ಟಿರ್ತಾರೆ. ಸೊ ದಿಸ್ ಇಸ್ ಈವ್ನಿಂಗ್ ಔಟ್ ಬ್ಲಾಗ್. ಸೊ ಇಷ್ಟ ಆಗಿತ್ತು ಇವತ್ತು, ಸಿಕ್ಕಾಪಟ್ಟೆ ಫನ್ ಆಗಿತ್ತು. ವೀಗನ್ ಪ್ಲೇಸಲ್ಲಿ ವೀಗನ್ ಎಲ್ಲ ಸಿಗುತ್ತೆ, ಎಷ್ಟು ಚೆನ್ನಾಗಿದೆ ಟೇಸ್ಟು ಅಂತ ಕೂಡ ನಾನು ಹೇಳಿದ್ದೀನಿ ಆಲ್ರೆಡಿ. ಸೊ ಯಾರೆಲ್ಲ ನೀವು ವಿಸಿಟ್ ಮಾಡ್ತೀರಾ, ನನ್ನ ರೀಲ್ನ ಸೇವ್ ಮಾಡಿಕೊಂಡು ಶೇರ್ ಮಾಡಿ, ಮತ್ತು ನನ್ನ ರೀಲ್ನ ಬಂದು ಇವರಿಗೆ ತೋರಿಸಿದ್ರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಡ ಸಿಗುತ್ತೆ. ಇನ್ನು ಯಾರ್ಯಾರು ನನ್ನ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಂಡು
ನೋಡಿ. ಹಾಗೆ ಲೊಕೇಶನ್ ಗೊತ್ತಲ್ಲ, ಸರ್ಜಾಪುರ, ಇಟಂಗೂರ್, ವೀಗನ್ ಪ್ಲೇಸ್. ಸೊ ನಂಬರ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ. ನನಗೆ ಇಲ್ಲಿ ತುಂಬ ಇಷ್ಟ ಆಗಿದ್ದಕ್ಕೆ ಅವ್ರು ನನಗೊಂದು ಕೇಕನ್ನು ಗಿಫ್ಟ್ ಕೂಡ ಕೊಟ್ಟಿದ್ದಾರೆ, ಥ್ಯಾಂಕ್ ಯು ಅಂತ. ಹಾಗೆ ಇದು ಬಂದ್ಬಿಟ್ಟು ನನಗೆ ಪರ್ಸ್ನಲಿ ಇಷ್ಟ ಆಗಿದ್ದಕ್ಕೆ, ಸೊ ನಾನು ಹೇಳಿದ್ನಲ್ಲ ಪೈನಾಪಲ್ ಕೇಕು ಅದು ಸಿಕ್ಕಾಪಟ್ಟೆ ಇಷ್ಟ ಆಯಿತು ಅಂತ. ಹಾಗೆ ಬ್ರೌನಿ ಕೆಲವೊಂದನ್ನು ನಾನು ಮನೆಗೆ ನನ್ನ ಮಕ್ಕಳಿಗೋಸ್ಕರ ಪರ್ಚೇಸ್ ಮಾಡಿದೆ. ಸೊ ನನಗಂತೂ ಪರ್ಸ್ನಲ್ಲಾಗಿ ಸಿಕ್ಕಾಪಟ್ಟೆ ಇಷ್ಟ ಆಗಿದೆ. ಸೊ ನೀವು ವಿಸಿಟ್ ಮಾಡಿ, ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಲೈಕ್, ಶೇರ್, ಕಮೆಂಟ್ನ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.